ಮನೆಯವರೆಲ್ಲ ಒಂಥರ ಮಲ್ಕೊಂಡ್ಬಿಟ್ಟಿದ್ರು. ಈ ರಜತ್ ಬಂದು ಎಲ್ರನ್ನೂ ಎಬ್ಬಿಸ್ಬಿಟ್ರ ಅಂತ. ಆ ಥರ ಏನಿಲ್ಲ ಮೇಡಮ್. ಹ್ಮ್ ನಾವು ನಮ್ಮ ಆಟ ಆಡ್ತಾ ಇದ್ವಿ. ಹ್ಮ್ ರಜತ್ ಬಂದು ಸ್ವಲ್ಪ ಎಲ್ಲೋ ಅಗ್ರೆಷನ್ ಜಾಸ್ತಿ ಇತ್ತು ರಜತ್ತಲ್ಲಿ. ಯಾಕಂದ್ರೆ ರಜತ್ಗೆ ಒಳಗಡೆ ನಾವು ನೋಡಿದ್ವಲ್ಲ 50 ದಿನದಿಂದ ನರ್ಕನ, ಆ ನರ್ಕ ರಜತ್ಗೆ ಗೊತ್ತಿರಲಿಲ್ಲ. ಹ್ಮ್ ರಜತ್ ಏನೋ ಅನ್ಕೊಂಡು ಬಂದರು. ಇವಾಗ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತು ಈ ಒಂದು 2-3 ದಿನದ ಎಪಿಸೋಡ್ ನೋಡಿದ್ರೆ ತುಂಬ ಚೇಂಜಸ್ಗಳಾಗ್ತಾ ಇದೆ. ನೋಡಿದ್ರೆ 2-3 ದಿನದ ಎಪಿಸೋಡ್ ನೀವು? ತುಂಬ ಕಮ್ಮಿ ನೋಡಿದ್ದೀನಿ, ಜಾಸ್ತಿ ನೋಡೋಕೆ ಟೈಮ್ ಸಿಕ್ಕಿಲ್ಲ. ಓಕೆ. ತುಂಬ ಕಮ್ಮಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆಟ. ಆಕ್ಚುಲಿ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಟ್ಟಿದೆ 2 ದಿನ. ನೋಡಿದ್ರೆ ಅದನ್ನ, ಅಂದ್ರೆ ರಜತ್ ಅವರಂತೂ ಫುಲ್ಲು ಫೈರ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಆ್ಯಕ್ಚುಲಿ ರಜತ್ ಮನಸ್ಸಿನ ತುಂಬ ಒಳ್ಳೆ ಮನುಷ್ಯ. ಆಟ ಅಂತ ಬಂದಾಗ ಆಟದ ಥರ ಆಟ ಆಡ್ತಾರೆ, ಆಡಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಫ್ರಸ್ಟ್ರೇಷನ್ ಬಂದಾಗ ಅದನ್ನು ಸಡನ್ನಾಗಿ ಹಿಂದೆ ಮುಂದೆ ನೋಡಿದ್ರೆ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ರಜತ್ ಅವ್ರು ಮಾತಾಡೋಂಥ ಸ್ವಲ್ಪ ಮಾತುಗಳು ಬೇರೆಯವ್ರಿಗೆ ಟ್ರಿಗರ್ ಆಗ್ತವೆ. ಅದೊಂದು ರಜತ್ ಕಂಟ್ರೋಲ್. ಅದು ನಿಮ್ಮ ವಿಚಾರದಲ್ಲಿ ಕೂಡ ಆಗಿತ್ತು. ಅಂದ್ರೆ ಇದು ಬಾಲ್ ಟಾಸ್ಕ್ ಆಡ್ಬೇಕಾದ್ರೆ ಅವ್ರೇನೋ ನಿಮ್ಗೆ ಒಂದ್ ಪದ ಬಳಸಿದ್ರು ಅಂತ ಹೇಳಿ ತುಂಬಾ ಹರ್ಟ್ ಆಗ್ಬಿಡ್ತೀರಿ, ಮನೆಯಿಂದ ಹೊರಗೆ ಹೋಗಕ್ಕೆ ರೆಡಿ ಆಗ್ಬಿಡ್ತೀರಿ ನೀವು. ಆ್ಯಕ್ಚುಲಿ ನನಗೆ ಆ ಕ್ಷಣಕ್ಕೆ ಹಂಗೆ ಆಗಿದ್ದು ಉಂಟು ಮೇಡಮ್. ಆ್ಯಕ್ಚುಲಿ ಅದನ್ನು ಒಂದ್ಸಲ ಹೇಳಿದ್ರೆ ಅವರು ನನ್ನ ಬಿಡು ಅಂತ ಅನ್ಬೋದಾಗಿತ್ತು. ಪದೇ 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 ಅದೇ ವರ್ಡ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾತುಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅದು ತುಂಬ ಟ್ರಿಗರ್ ಆಗ್ಬಿಡ್ತು. ನಾನು ಹೇಳಿದೆ ಬೇಡ ಬಿಗ್ ಬಾಸ್, ನಾನು ಈ ಥರದ ಕಂಟ್ರಿ ಆಟ ಆಡೋಕೆ ಇಷ್ಟ, ನಾನು ಹೋಗ್ತೀನಿ ಅಂತ ಹೇಳಿದ್ದು ಉಂಟು.